ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನು ಇಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ಕುಟುಂಬ ಪ್ರಾರ್ಥನೆ ಮಾಡ್ತೇವೆ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಆದಿಕಾಂಡದಿಂದ ಮತ್ತು ಮತ್ತಾಯನ ಸುವಾರ್ತೆಯಿಂದ ಸೇಮ್ ಅಧ್ಯಾಯವನ್ನ ಇಲ್ಲಿ ಯಾವುದು 12 ಓದ್ತೀವೋ ಅಲ್ಲಿ ಮತ್ತಾಯನ ಸುವಾರ್ತೆಯನ್ನು ಕೂಡ 12 ಅಂತ ಅನ್ಕೊಂಡು ನಾವು ಓದ್ತಾ ಇರ್ತೇವೆ. ಆ ಸಮಯದಲ್ಲಿ ದೇವರು ನನಗೆ ಪ್ರಕಟಿಸಿದಂತ ಒಂದು ವಾಕ್ಯ ಭಾಗವನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದನ್ನ ನಾನು ನಿಮ್ಮ ಮುಂದೆ ಇರ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ದೈವ ಆಲೋಚನೆಯನ್ನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗೋಣ. ಎಲ್ಲರಿಗೂ ಚಿರಪರಿಚಿತವಾದ ಒಂದು ವಾಕ್ಯ ಭಾಗ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನದಿಂದ ನೋಡಿಕೊಳ್ಳೋಣ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಈ ದರ್ಶನ ಅಬ್ರಹಾಮನಿಗೆ ಕೊಟ್ಟದು ಬಹಳ ಮಾರ್ಮಿಕವಾಗಿದ್ದು ಮತ್ತು ಬಹಳ ವಿಭಿನ್ನವಾಗಿತ್ತು, ಬಹಳ ಮತ್ತು ವ್ಯತಿರಿಕ್ತವಾಗಿತ್ತು. ಯಾಕೆಂತಂದ್ರೆ ಆತನ ವ್ಯಕ್ತಿಯನ್ನ ಕಣ್ಣಿನಿಂದನೂ ನೋಡ್ತಾ ಇದ್ದಾನೆ ಮತ್ತು ವಾಯ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದಾನೆ ಮತ್ತು ಆತ್ಮಿಕವಾದ ಅನೇಕ ವಿಚಾರಗಳನ್ನು ಕೂಡ ಅಲ್ಲಿ ಹೇಳ್ತಿರುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಹೇಗೆಂದರೆ ಅಬ್ರಹಾಮನು ನೋಡ್ರಿ ಆ ದರ್ಶನವನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅಂದ್ರೆ 2 ಐಸ್ ಓಪನ್ ಆಗಿದೆ ಅವನಿಗೆ. ಏನಂದ್ರೆ ಆತ್ಮಿಕ ಕಣ್ಣು ಮತ್ತು ಶಾರೀರಿಕ ಕಣ್ಣಿಂದಲೇ ಆತನ ನೋಡ್ತಾ ಇದ್ದಾನೆ. ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನ ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಎಂದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾರೋ ಒಬ್ರು ದಾರಿ ಹೋಗರು 3 ಜನ ಬರ್ತಾ ಇದ್ದಾರೆ ಅಂದಾಗ ಅಬ್ರಹಾಮನು ಆ ಅತಿಥಿ ಸತ್ಕಾರ ಮಾಡುವಂತ ವ್ಯಕ್ತಿ ಅತಿಥಿ ಸತ್ಕಾರವನ್ನ ಮಾಡುವಂತ ಪ್ರೇರೇಪಣೆಯಿಂದ ಹೋಗಿರ್ಬೋದು. ಆದ್ರೆ ಇಲ್ಲಿ ಒಂದು ವಿಚಾರ ನಡೀತಾ ಇದೆ. 2 ಕಣ್ಣುಗಳಿಂದ ಆತನ ನೋಡ್ತಾ ಇದ್ದಾನೆ. ಶಾರೀರಿಕ ಕಣ್ಣುಗಳಿಂದಲೂ ನೋಡ್ತಾ ಇದ್ದಾನೆ, ಆತ್ಮಿಕ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಶಾರೀರಿಕ ಕಣ್ಣುಗಳಿಂದ ಎಲ್ಲಿ ತನಕ ನೋಡ್ತಾ ಇದ್ದಾನೆ? 3 ಜನ ಯಾರೋ ಒಬ್ರು ಬರ್ತಾ ಇದ್ದಾರೆ ಅನ್ನೋದನ್ನ ಶಾರೀರಿಕ ಕಣ್ಣುಗಳಲ್ಲಿ ನೋಡುವುದಾದ್ರೆ, ಅದನ್ನ ಎದುರುಗೊಳ್ಳುವುದಕ್ಕೆ ಯಾವಾಗ ಗುಡಾರದ ಬಾಗಿಲಿನಿಂದ ಓಡಿ ಹೋದನೋ ಅಲ್ಲಿ ಅವರ ಆತ್ಮಿಕ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಇವರು ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ಇವರು ದೈವಿಕ ವ್ಯಕ್ತಿಗಳಾಗಿದ್ದಾರೆ. ಹಲ್ಲೆಲೂಯಾ. ಇವರು ಭೂಲೋಕದಲ್ಲಿ ನೆಲೆಸುವವರಲ್ಲ, ಇವರು ಬೇರೆ ಒಂದು ಲೋಕದಿಂದ ಬಂದವರಾಗಿದ್ದಾರೆ. ಅವರು ದೈವಿಕವಾದ ಮುಖವನ್ನ, ದೈವಿಕವಾದ ದರ್ಶನವನ್ನ ಹೊಂದಿಕೊಂಡವರು ಬರ್ತಾ ಇದ್ದಾರೆ ಅನ್ನುವುದನ್ನ ಗ್ರಹಿಸಿದಂತ ಅಬ್ರಹಾಮನನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲಾ ಕ್ಷಣಗಳಲ್ಲಿ ಶಾರೀರಿಕವಾಗಿ ನಾವು ಯಾವುದನ್ನ ನೋಡಬೇಕು, ಆತ್ಮಿಕವಾಗಿ ನಾವು ಯಾವುದನ್ನ ಗ್ರಹಿಸಬೇಕು ಅನ್ನುವಂತ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನಾವು ಇರಬೇಕಾಗಿದೆ. ಹಲ್ಲೆಲೂಯಾ. ಅಬ್ರಹಾಮನ ರೀತಿಯಲ್ಲಿ ದಾರಿ ಹೋಗರು ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ನೀವು ಮನೆಯಿಂದ ಮುಂದೆ ಹೋಗಿ ಅಂದ್ಕೊಂಡು ಅಬ್ರಹಾಮ ಹೇಳುವುದಿತ್ತು. ಆದ್ರೆ ಅಬ್ರಹಾಮನಿಗೆ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವರಾಗಿ ಅವರ ಒಳಗಡೆ ಇರುವಂತಹ ದೈವಿಕ ಶಕ್ತಿ, ಅವರ ಎಳೆದು ಬರುವಂತಹ ಸಮಯದಲ್ಲಿ ಆವರಿಸಿಕೊಂಡ ದೈವಿಕ ಪ್ರಸನ್ನತೆ ಅದನ್ನು ಗ್ರಹಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಟಾಪಿಕ್ ನಾನು ಇದು ಆಗಿಲ್ಲದೆ ಇರೋದ್ರಿಂದ ನಾನು ಮುಂದೆ ಹೋಗ್ತಾ ಇದ್ದೇನೆ. ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ಹಲ್ಲೆಲೂಯಾ. ಆತನನ್ನ ಅವರ ಮುಂದೆ ಯಾರೋ ಒಬ್ರು ದಾರಿ ಹೋಗರು, ಆದ್ರೆ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವನಾದ ಅಬ್ರಹಾಮನಿಗೆ ಏನು ಗ್ರಹಿಕೆ ಆಗ್ತಿದೆ? ಇವರು ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ಇವರ ಮುಂದೆ ನಾನು ದಾಸನಾಗಿದ್ದೇನೆ. ಹಲ್ಲೆಲೂಯಾ. ಅವರ ಪಾದ ಧೂಳಿಯಾಗಿದ್ದೇನೆ. ಹಲ್ಲೆಲೂಯಾ. ಅವರ ಕಾಲಿನ ಸಮಕ್ಕೆ ಯಾವುದೇ ರೀತಿಯಲ್ಲಿ ಯೋಗನ ಹೇಳ್ತಾನೆ ನೋಡಿ, ಆತನ ಕೆರದ ಬಾರನ್ನು ಕಟ್ಟುವುದಕ್ಕೆ ಯೋಗ್ಯತೆ ನನಗಿಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಇರುವಂತಹ ಸೇವಕರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ನಮ್ಮ ಆಲೋಚನೆ ಏನಿರ್ಬೋದು, ಒಬ್ಬರ ಪ್ರತಿಯೊಬ್ಬರು ದೇವರ ಪ್ರತಿಯೊಬ್ಬರು ಇರುವಂತಹ ಆಲೋಚನೆ ಅವರ ಕೆರದ ಭಾರಗಳನ್ನ ಕಟ್ಟುವುದಕ್ಕೆ ಕೂಡ ನಮಗೆ ಯೋಗ್ಯತೆ ಇಲ್ಲ. ಅದನ್ನೇ ನಾವು ಈ ಯೋಗ್ಯತೆ ನನಗಿಲ್ಲ ಸ್ವಾಮಿ, ಯೋಗ್ಯತೆಯನ್ನು ನನಗೆ ದಯಪಾಲಿಸು. ಹಲ್ಲೆಲೂಯಾ. ನಿನ್ನ ದೇಹದ ಮುಂದೆ, ನಿನ್ನ ರಕ್ತದ ಮುಂದೆ, ನಿನ್ನ ವಾಕ್ಯದ ಮುಂದೆ, ನಿನ್ನ ಆಜ್ಞೆಗಳ ಮುಂದೆ, ನಿನ್ನ ವಾಗ್ದಾನದ ಮುಂದೆ ನಿಲ್ಲುವುದಕ್ಕೆ ಯಾವ ಯೋಗ್ಯತೆಯೂ ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಾಸ ಎಂದು ಅಬ್ರಹಾಮನ ಒಪ್ಪಿಕೊಳ್ತಾ ಇದ್ದಾನೆ. ಮೊದಲನೇದಾಗಿ ಆ ಪಾಯಿಂಟ್ ಅನ್ನ ನೋಟ್ ಮಾಡಿಕೊಳ್ಳ್ರಿ. ಅಬ್ರಹಾಮನು ತನ್ನನ್ನ ದಾಸನೆಂದು ಒಪ್ಪಿಕೊಳ್ತಾ ಇದ್ದಾನೆ, ಅವರ ಪಾದ ಧೂಳಿ ಎಂದು ಒಪ್ಪಿಕೊಳ್ತಾ ಇದ್ದಾರೆ. ಎರಡನೇದಾಗಿ
ನೀರು ತರಿಸಿಕೊಡುತ್ತೇನೆ. ಶುಭ್ರವಾದಕ್ಕೋಸ್ಕರವಾಗಿ ಹೋದ ಕೂಡಲೇ ನಮಗೆ ಯಾರಾದ್ರೂ ಮನೆಗೆ ಹೋದ ಕೂಡಲೇ ನಮಗೆ ಏನು ಬಯಸ್ತೇವೆ ಅಂದ್ರೆ ಒಂದು ಗುಡ್ ವಾಟರ್ ಅನ್ನ ಬಯಸ್ತೇವೆ, ಒಂದು ನೀರು ಕುಡಿಯೋದಾಗ್ಲಿ ಅಥವಾ ತೊಳೆಯೋದಕ್ಕಾಗ್ಲಿ ಒಂದು ನೀರು. ಯಾಕಂತಂದ್ರೆ ನಾವು ಎಲ್ಲೆಲ್ಲಾ ಹೋಗಿ ಬಂದಿರ್ತೇವೆ, ನಮಗೆ ಶುಭ್ರವಾಗುವುದಕ್ಕೆ ನೀರನ್ನು ಬಯಸ್ತೇವೆ. ಆದ್ರೆ ಇಲ್ಲಿ ಕೂಡ ಅಬ್ರಹಾಮನು ನೀರು ನನಗೆ ಕೊಡಪ್ಪ ಅಂತ ಅನ್ಕೊಂಡು ಕೇಳಲಿಲ್ಲ. ನೀರನ್ನ ನಾನೇ ತರಿಸ್ತೇನೆ, ನಾನೇ ಸಪ್ಲೈ ಮಾಡ್ತೇನೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೇನೆ. ನಿಮ್ಮ ಕಾಲುಗಳನ್ನ ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಹಲ್ಲೆಲೂಯಾ. ನೀವು ಬಿಸಿಲೆಲ್ಲಾ ಓಡಾಡಿಕೊಂಡು ಬಂದಿದ್ದೀರಿ, ಈಗ ನನ್ನ ಮನೆಗೆ ಬಂದಿದ್ದೀರಿ, ಇಲ್ಲಿ ನೆರಳಿನಲ್ಲಿ ಮರದ ಕೆಳಗಡೆ ಈ ಮಧ್ಯಾಹ್ನದ ಸಮಯದಲ್ಲಿ ಕುಳಿತುಕೊಂಡ್ರಿ ಅಂತ ಅನ್ಕೊಂಡು ಅಬ್ರಹಾಮನು ಉಪಚಾರ ಮಾಡುವುದನ್ನು ಗಮನಿಸುತ್ತೇವೆ. ಮೂರನೇ ವಿಚಾರ ಇದು. ಒಂದು, ನೀರನ್ನ ತರಿಸಿಕೊಳ್ತೇನೆ. ಮೂರನೇ ವಿಚಾರ, ನಿಮ್ಮ ಕಾಲನ್ನು ತೊಳೆದು ನೆರಳಿನಲ್ಲಿ ನೀವು ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ನಾಲ್ಕನೇ ವಿಚಾರ, ಸ್ವಲ್ಪ ಆಹಾರ ತರ್ತೇನೆ, ಹಾಗೆ ನಿಮ್ಮನ್ನ ಕೂರಬೇಕೆಲ್ಲ ಬಿಡೋದಿಲ್ಲ. ಸ್ವಲ್ಪ ಆಹಾರನ ರೆಡಿ ಮಾಡ್ತೇನೆ. ನಾನು ಈಗಷ್ಟೇ ಊಟ ಮಾಡಿ ಕೂತಿದ್ದೇನೆ, ಆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಅಡಿಗೆ ಮಾಡಿ ಎಲ್ಲ ಮುಗಿದೋಗಿದೆ, ಈಗ ಆಕೆ ಕೂಡ ವಿಶ್ರಮಿಸ್ತಾ ಇದ್ದಾಳೆ. ವಿಶ್ರಮಿಸಿದ್ರು ಕೂಡ ಮತ್ತೆ ನಿಮಗೋಸ್ಕರ ಆ ಕಷ್ಟವನ್ನು ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ಧನಿದ್ದೇನೆ. ಆಹಾರ ತರ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು. ನೀವು ಪ್ರಯಾಣ ಏನಾದ್ರು ಮಾಡುದಾದ್ರೆ ನನ್ನ ಮನೆಯಲ್ಲಿ ಉಪಚಾರವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ರಿ ಅಂತ ಅನ್ಕೊಂಡು ಅಬ್ರಹಾಮನು ಹೇಳ್ತಾ ಇದ್ದಾನೆ. ನೀನು ಹೇಳಿದಂತೆ ಮಾಡಬಹುದು. ಅಲ್ಲಿ ಉಪಚಾರವನ್ನ ರಿಸೀವ್ ಮಾಡಿಕೊಂಡಿರುವಂತ ಆ ದೇವರು ಗಮನಿಸ್ರಿ. ಇಲ್ಲಿ ಎರಡು ವಿಚಾರಗಳು ನಡೀತಿದೆ. ದೇವದೂತರು ಅವರು ಆತ್ಮದಲ್ಲಿ ಇರುವವರಾಗಿದ್ದಾರೆ, ಅವರಿಗೆ ದೇಹ ಇಲ್ಲ. ಆದ್ರೆ ಇಲ್ಲಿ ಬಂದಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಶಾರೀರಿಕವಾದ ಒಂದು ಶರೀರವನ್ನ ಅಲ್ಲಿ ಗಮನಿಸುತ್ತೇವೆ. ಅಬ್ರಹಾಮನು ಶಾರೀರಿಕವಾಗಿ ಕೂಡ ನೋಡ್ತಾ ಇದ್ದಾನೆ, ಆತ್ಮಿಕವಾಗಿ ಕೂಡ ಅಲ್ಲಿ ಗ್ರಹಿಸ್ತಾ ಇದ್ದಾನೆ. ಇವರು ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ಇವರು ಆದ್ರೆ ದೇವದೂತರು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಯಾವ ತರ ಕಾಣ್ತಾ ಇದ್ದಾರೆ, ಮನುಷ್ಯರ ತರನೇ ಕಾಣ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಇಳಿದು ಬಂದಾಗ ಅದನ್ನು ದೇವದೂತರ ರೀತಿಯಲ್ಲೂ ಕಾಣಲಿಲ್ಲ, ದೇವರ ರೀತಿಯಲ್ಲೂ ಕಾಣಲಿಲ್ಲ, ಆತನನ್ನು ಯಾರು ಗ್ರಹಿಸಲಿಲ್ಲ. ಆದ್ರೆ ಆತನು ದೇವ ಕುಮಾರನಾಗಿ ನಮ್ಮ ಮಧ್ಯದಲ್ಲಿ ದೇವರಾಗಿ ಆತನು ಇಳಿದು ಬಂದರೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ದೇವ ಕುಮಾರನು, ಈ ಲೋಕದ ಮೆಸ್ಸಿಯನು ಅಬ್ರಹಾಮನ ಮುಂದೆ ನಿಂತಾಗ ಅಬ್ರಹಾಮನಲ್ಲಿ ಉಪಚಾರ ಮಾಡುವುದನ್ನು ಗಮನಿಸಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೀವು ಹೇಳಿದಂತೆ ಮಾಡಬಹುದು. ಆಯ್ತಪ್ಪ, ನೀನು ಉಪಚಾರ ಮಾಡೋದಕ್ಕೆ ಬಯಸ್ತಾ ಇದೆಯಾ, ನೀನು ನಮ್ಮನ್ನ ಪ್ರೀತಿಸ್ತಾ ಇದೆಯಾ, ನೀನು ನಿನ್ನ ಮನೆಗೆ ಆಹ್ವಾನ ಮಾಡೋದಕ್ಕೆ ಬಯಸ್ತಿದ್ಯಾ, ನಮಗೆ ವಿಶ್ರಾಂತಿಯನ್ನು ನಾನೇ ವಿಶ್ರಾಂತಿ ಕೊಡುವವರು, ನಾನೇ ನಿನ್ನ ವಿಶ್ರಾಂತಿಗರ ನೀರುಗಳ ಬಳಿಗೆ ಕರೆದುಕೊಂಡು ಹೋಗುವವನು ನಾನೇ. ನೀನು ನನಗೆ ವಿಶ್ರಾಂತಿ ಕೊಡೋದಕ್ಕೆ ಬಯಸ್ತಾ ಇದೀಯಾ, ನೀನು ನನ್ನ ಬಗ್ಗೆ ಒಂದು ಒಳ್ಳೆ ಆಲೋಚನೆ ಉಳ್ಳವನಾಗಿದೀಯಾ, ನಿನ್ನ ದೇವರಿಗೆ ಸಮಾಧಾನ ಕೊಡೋದು ಹೇಗೆ? ಇದೊಂದು ಹೊಸ ಟಾಪಿಕ್, ನೆಕ್ಸ್ಟ್ ಟೈಮ್ ನೋಡೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಹೇಳಿದಂತೆ ಮಾಡಬಹುದು ಅಂದನು. ಆಗ ಅಬ್ರಹಾಮನು ಗುಡಾರದೊಳಗಿದ್ದ ಸಾರಳ ಬಳಿಗೆ ಹೋಗಿ ಆಕೆಗೆ ಹಸನಾದ 3 ಸೇರ ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು, ಬೇಗ ಒಂದು ಅಡಿಗೆ ಮಾಡಿ ಊಟ ಮಾಡಿ ನಾವು ಸಮಾಧಾನ ಕೂತಿದ್ವಿ. ಆದ್ರೆ ಈಗ ಮತ್ತೆ ನೀನು ಅಡಿಗೆ ಮಾಡಬೇಕು ಅಂತ ಅನ್ಕೊಂಡು ತನ್ನ ಹೆಂಡತಿ ಹತ್ರ ರಿಕ್ವೆಸ್ಟ್ ಮಾಡಿ, ಆಮೇಲೆ ಅಲ್ಲಿ ನೋಡ್ರಿ, ನೆಕ್ಸ್ಟ್ ಅವನು ದನಗಳ ಬಳಿಗೆ ಹೋಗಬೇಕು ಅಂತಂದ್ರೆ ಮೊದಲನೇ ರಿಕ್ವೆಸ್ಟ್ ಸಾರಾಳು ರಿಸೀವ್ ಮಾಡಬೇಕು. ಮೊದಲನೇ ರಿಕ್ವೆಸ್ಟ್ ರಿಸೀವ್ ಮಾಡಿದ್ರೆ ಮಾತ್ರನೇ ಆತನು ಮಾಂಸಾಹಾರ, ಯಾಕಂತಂದ್ರೆ ವೆಜ್ ಮಾಡಬಹುದು. ಒಂದು ಸಾರೋ, ಅನ್ನನೋ, ಉಪ್ಪಿನಕಾಯಿನೋ, ಹಪ್ಪಳನೋ ಏನೋ ಒಂದು ವ್ಯವಸ್ಥೆನ ಮಾಡಬಹುದು. ಆದ್ರೆ ಈಗ ಸಡನ್ ಆಗಿ ಬಂದ ಕೂಡಲೇ ಒಂದು ಮಾಂಸವನ್ನ ತೆಗೆದು ಅದನ್ನ ಕಟ್ ಮಾಡಿ, ಅದನ್ನ ತೊಳೆದು, ಅದನ್ನ ಬೇಯಿಸಿ, ಅದಕ್ಕೆ ಮಸಾಲೆನ ಹಾಕಿ ಅದನ್ನ ಮಾಡುದು, ರೊಟ್ಟಿಯನ್ನ ಅದ್ರ ಜೊತೆ ಮಾಡುದು, ಇದು ಬಹಳ ಕಷ್ಟಕರವಾದ ಕೆಲಸ. ಆತನಿಗೆ ಯಾರ ಸಹಾಯ ಬೇಕು? ಅಲ್ಲಿ ಸಾರಳ ತನ್ನ ಹೆಂಡತಿಯ ಸಹಾಯ ಬೇಕು. ಅದಕ್ಕೋಸ್ಕರವಾಗಿ ಹೆಂಡತಿಯ ಬಳಿಗೆ ಹೋದಾಗ ರೊಟ್ಟಿ ವಿಚಾರ ಹೇಳಿದಾಗ, ರೊಟ್ಟಿಗೆ ಒಪ್ಪಿದನ್ನ ಕೇಳಿದಾಗ, ರೊಟ್ಟಿಗೆ ಏನ್ ಮಾಡ್ತೀಯ ಅಂತ ಕೇಳಿದಾಗ, ರೊಟ್ಟಿಯ ಜೊತೆ ಮಾಂಸನ ಮಾಡು ಅನ್ಕೊಂಡು ಹೇಳಿದಾಗ ಆಕೆ ಒಪ್ಪಿಕೊಳ್ಳುವ ವಿಚಾರವನ್ನು ನಾವು ಗಮನಿಸಿ, ಎಲ್ಲೂ ಕೂಡ ಅಲ್ಲಿ ಸಾರಳು ಒಪ್ಪಲಿಲ್ಲ, ಬೇಸರಗೊಳ್ಳು. ಈ ರೀತಿ ಮಧ್ಯಾಹ್ನದ ಸಮಯದಲ್ಲಿ ಬಂದಿದ್ದಾರಲ್ಲ ಅಂತ ಅನ್ಕೊಂಡು ಆಕೆ ಬೇಸರಗೊಳ್ಳಲಿಲ್ಲ ಅನ್ನೋದನ್ನ ವಾಕ್ಯದಿಂದ ನಾವು ಗಮನಿಸಬಹುದು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಪ್ಪಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು, ಮೊಸರನ್ನು, ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಹಲ್ಲೆಲೂಯಾ. ಕೇವಲ
ಕೇವಲ ಹೆಂಡತಿ ಮಾತ್ರ ಅಲ್ಲ, ಮಾತು ಕೇಳುವ ಆಳು ಕೂಡ ಅಬ್ರಹಾಮನಿಗಿದ್ದನು. ಅಬ್ರಹಾಮನು ಹೇಳಿದಂತೆ ಆಳು ಕೂಡ ಕೆಲಸವನ್ನ ಮಾಡಿದನು. ಯಾಕಂದ್ರೆ ಒಂದು ಪ್ರಾಣಿಯನ್ನ ಕಡಿದು ಅದನ್ನ ತೊಳೆದು ಅದನ್ನ ಕ್ಲೀನ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ದೇವರು ಅಲ್ಲಿ ಕುಟುಂಬ ಮತ್ತು ಆತನ ಜೊತೆ ಇದ್ದಂತ ಜನರು ಎಲ್ಲರೂ ಕೂಡ ದೈವಿಕವಾಗಿ ನಡೆಸಲ್ಪಡುವಂತ ವ್ಯಕ್ತಿಗಳಾಗಿದ್ದರು. ದೇವರಿಗೆ ಅಲ್ಲಿ ಕಾರ್ಯ ಮಾಡೋದಕ್ಕೆ ಒಳ್ಳೆ ವೇದಿಕೆ ಇದೆ, ಒಳ್ಳೆ ಅನುಭವ. ಅಲ್ಲಿ ಆ ಒಂದು ಮನೆಯಲ್ಲಿ ದೈವಿಕ ಕಾರ್ಯ ನಡೆಯುವುದಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆ ಅಲ್ಲಿ ಸಿದ್ಧವಾಗಿದೆ. ಯಾರು ಕೂಡ ದೈವಿಕ ವಿಚಾರ ಬಂದ್ರೆ ಅಂದ್ರೆ ನೋಡ್ರಿ, ಪ್ರಾರ್ಥನೆ ಮಾಡೋಣ ಅಂದ್ರೆ ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಕೂರೋದಕ್ಕೆ ಹೋರಾಟ. ಕೆಲವು ಮನೆಗಳಲ್ಲಿ ನಮ್ಗೆ ಪ್ರಾರ್ಥನೆ ಮಾಡಿಕೊಂಡೇ ಅಭ್ಯಾಸ, ಪ್ರಾರ್ಥನೆ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ. ಆದ್ರೆ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡು ಹೇಳುವಾಗ ಕೆಲವು ಮನೆಗಳಲ್ಲಿ ಅಡ್ಡಿ. ಕೆಲವು ಆರಾಧನೆ ಒಂದು ಹಾಡು ಜಾಸ್ತಿ ಆಡೋಣ ಅಂತಂದ್ರೆ ಅದರಲ್ಲಿ ಅಡ್ಡಿ. ಒಂದು ಪ್ರಾರ್ಥನೆ ಸ್ವಲ್ಪ ಲೆಂಥಿ ಆಯ್ತು ಅಂತಂದ್ರೆ ಅದಕ್ಕೆ ಅಡ್ಡಿ. ಮತ್ತು ದೇವರ ವಾಕ್ಯವನ್ನು ಒಂಚೂರು ಓದೋಣ ಅಂತಂದ್ರೆ ಅಡ್ಡಿ. ಮತ್ತು ಪರ್ಸನಲ್ ಪ್ರಾರ್ಥನೆ ನಾವು ಮಾಡೋಣ ಅಂತಂದ್ರೆ ಅಡ್ಡಿ. ಆದ್ರೆ ಅಬ್ರಹಾಮನ ಮನೆಯಲ್ಲಿ ಆ ಕೊರತೆ ಇಲ್ಲ, ದೈವಿಕ ವಿಚಾರಕ್ಕೆ ಕೊರತೆ ಇಲ್ಲ. ದೈವಿಕವಾಗಿ ನಡೆಸಲ್ಪಡುವಂತ ಹೆಂಡತಿ ಇದ್ದಾಳೆ, ದೈವಿಕವಾಗಿ ನಡೆಸಲ್ಪಟ್ಟಂತ ಆಳು ಇದ್ದಾರೆ, ದೈವಿಕವಾಗಿ ನಡೆಸಲ್ಪಡುವಂತ ಅಬ್ರಹಾಮನಿದ್ದಾನೆ. ಅಲ್ಲಿ ದೈವಿಕವಾಗಿ ಕಾರ್ಯ ನಡೆದಕ್ಕೆ ಯಾವ ತೊಂದರೆಯೂ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಳಿಕ ಅವರು ಅವನನ್ನು ನಂತರ ಊಟ ಮಾಡಿ ಉಪಚಾರ ಮಾಡಿದ್ರು. ಉಪಚಾರ ಮಾಡಿದ ನಂತರ ನೋಡ್ರಿ, ಒಬ್ಬ ಮನುಷ್ಯ ಉಪಚಾರವನ್ನು ತೆಗೆದುಕೊಂಡ ನಂತರ ಆತನು ನೀರನ್ನ ಆಹಾರವನ್ನ ಕುಡಿದು ತೃಪ್ತನಾದ ನಂತರ ಅದರ ಬಾಯಲ್ಲಿ ಒಳ್ಳೆಯ ಮಾತುಗಳು ಬರ್ತವೆ. ಅದೇ ರೀತಿಯ ಒಳ್ಳೆಯ ಮಾತುಗಳ ಒಂದು ಬ್ಲೆಸ್ಸಿಂಗ್, ಆಶೀರ್ವಾದದ ಮಾತುಗಳಲ್ಲಿ ಬಾಯಲ್ಲಿ ಬರ್ತಿರೋದುಂಟು. ಬಳಿಕ ಅವರು ಅವರನ್ನು, ನಿನ್ನ ಪತ್ನಿಯಾದ ಸಾರಳೆ 9ನೇ ವಚನದಲ್ಲಿ ನಿನ್ನ ಸಾರಳೆ ಎಲ್ಲಿದ್ದಾಳೆ ಎಂದು ಕೇಳಲು ಅಗೋ ಗುಡಾರದಲ್ಲಿದ್ದಾಳೆ ಎಂದನು. ಅದಕ್ಕಾದನು, ಬರುವ ವರ್ಷ ಇದೇ ಕಾಲದಲ್ಲಿ ಯಾವ ಚರಿತ್ರೆ ಇಲ್ಲಿಯವರೆಗೂ ಯಾವ ಕಾರ್ಯ ನಡೆದಿಲ್ಲವೋ, ಯಾವ ಏಜ್ ಅಲ್ಲಿ ಯಾವ ಕಾರ್ಯವೂ ಆಗಲಿಲ್ಲವೋ, ಆ ಕಾರ್ಯವನ್ನ ನಾನು ನಿನ್ನ ಕುಟುಂಬದಲ್ಲಿ, ನಿನ್ನ ಹೆಂಡತಿಯ ಒಂದು ಜೀವಿತದಲ್ಲಿ, ನಿನ್ನ ಒಂದು ಆಳುಗಳ ಮಧ್ಯದಲ್ಲಿ, ನಿನ್ನ ಮನೆಯಲ್ಲಿ ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಆಶೀರ್ವಾದ ಕೊಡುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ, ಯಾವುದೇ ತೊಂದರೆ ಇಲ್ಲ, ಯಾವ ತಡೆ ಇಲ್ಲ, ಯಾವುದೇ ನ್ಯೂನತೆ ಇಲ್ಲ, ಯಾವ ಕೊರತೆ ಇಲ್ಲ. ದೇವರು ಅಲ್ಲಿರುವಂತಹ ದೈವಿಕವಾದ ಯಜಮಾನನ ಹೆಂಡತಿ, ದೈವಿಕವಾದ ಯಜಮಾನನ ಅಲ್ಲಿರುವಂತಹ ಆ ಹಾಡುಗಳನ್ನ ನೋಡಿ ದೇವರಿಗೆ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಮನೆಗೆ ಆಶೀರ್ವಾದ ಕೊಡದೆ ನಾನು ಎಂದೂ ಹೋಗಿ ಹೊರಗಡೆ, ಎಂದೂ ಹೋಗ್ಲಿ ನಾನು ಬೇರೆ ಕಡೆ, ಎಂದೂ ಹೋಗ್ಲಿ ನಾನು ಬೇರೆ ಕಡೆ ಅನ್ನೋದನ್ನ ಆಲೋಚನೆ ಮಾಡಿಕೊಂಡು, ನನಗೆ ಗೊತ್ತಿಲ್ಲ ದೈವಿಕ ಚಿತ್ತ ಏನಿತ್ತೋ ಆ ಒಂದು ದಿನಮಾನಗಳಲ್ಲಿ ದೇವರು ಅಬ್ರಹಾಮನು ಮಾಡಿದ ಉಪಚಾರ, ದೇವರು ಅಬ್ರಹಾಮನಲ್ಲಿ ಇದ್ದಂತ ಆತ್ಮಿಕತೆ, ದೇವರು ಆ ಅಬ್ರಹಾಮನಲ್ಲಿದ್ದ ಆತ್ಮಿಕ ಕಣ್ಣುಗಳ ತೆರೆಯುವಿಕೆ, ಮತ್ತು ದೇವರು ಅಬ್ರಹಾಮನಲ್ಲಿದ್ದ ವಿಧೇಯತೆ, ದೇವರು ಅಬ್ರಹಾಮನಲ್ಲಿದ್ದಂತ ನಂಬಿಕೆಯನ್ನ ಡೈರೆಕ್ಟ್ ಟು ಡೈರೆಕ್ಟ್, ಐ ಟು ಐ ನೋಡಿದ ನಂತರ ದೇವರಿಗೆ ತಡೆಯುವುದಕ್ಕೆ ಸಾಧ್ಯ ಇರಲಿಲ್ಲ. ಅದುವರೆಗೆ ಹೇಳ್ತಾ ಇದ್ರು ನಿನಗೆ ನಾನು ಸಂತಾನವನ್ನು ಕೊಡ್ತೇನೆ, ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡು, ಮರಳಿನ ಉಸುಕುಗಳನ್ನು ನೋಡು. ಆದ್ರೆ ಈಗ ಪರ್ಫೆಕ್ಟ್ ಟೈಮಿಂಗ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿನಗೆ ನೆಕ್ಸ್ಟ್ ವರ್ಷ ನಾನು ನಿನ್ನನ್ನು ನೋಡೋದಕ್ಕಿಂತ ಮುಂಚೆ ನಿನ್ನ ಕೈಯಲ್ಲಿ, ನಿನ್ನ ಹೆಂಡತಿಯ ಕೈಯಲ್ಲಿ ಒಂದು ಮಗುವಿರುತ್ತದೆ. ಹಲ್ಲೆಲೂಯ. ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಹೇಳುವುದನ್ನ ನಾವು ನೋಡ್ತೇವೆ. ಹಲ್ಲೆಲೂಯ. ಇದಕ್ಕೆ ಏನು ಕಾರಣ ಆಯ್ತು? ಕರ್ತನಿಗಿದ್ದಂತ ಎನ್ವೈರನ್ಮೆಂಟ್. ಹಲ್ಲೆಲೂಯ. ಆತನ ಮನೆಯಲ್ಲಿದ್ದಂತ ವಾತಾವರಣ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ? ಕರ್ತನು ಬರಬೇಕು ಅಂತಂದ್ರೆ ಯಾವ ರೀತಿಯ ವಾತಾವರಣ ಇದೆ? ಗಲಿಬಿಲಿ ಗೊಂದಲಗಳಿದಾವ, ಜಗಳಗಳಿದಾವ, ಹೊಟ್ಟೆ ಕಿಚ್ಚಿ ಇದೆಯಾ, ಅಥವಾ ಬೇರೆ ರೀತಿಯ ಮಾತುಗಳಿದೆಯಾ? ಅಂದ್ರೆ ಎರಡು ರೀತಿಯ ಮುಖಗಳುಳ್ಳಂತ ವ್ಯಕ್ತಿಗಳು ನಾವಿದ್ದೇವೆ. ಅಂದ್ರೆ ಇಲ್ಲಿ ಸಭೆಯಲ್ಲಿ ಬಂದಾಗ ಪ್ರೈಸ್ ಲಾರ್ಡ್ ಎನ್ನುವಂತ ವ್ಯಕ್ತಿಗಳು ಮನೆಗೆ ಹೋದರೆ ಏನೇನು ಮಾತಾಡ್ತೀವ, ಆ ಮನೆಗೆ ಬರುವುದಕ್ಕೆ ಕರ್ತನಿಗೆ ಕಷ್ಟಕರ. ಯಾಕೆಂತಂದ್ರೆ ಇನ್ನೊಂದು ಮನೆ ಇದೆ, ಇಲ್ಲಿ ಈ ಮನೆಗೆ ಬಂದು ಸಂತುಷ್ಟನಾಗಿ ಹೋದಂತ ದೇವರು ಆಶೀರ್ವಾದವನ್ನ ನುಡಿದನು. ಇನ್ನೊಂದು ಮನೆ ಇದೆ, ಇನ್ನೊಂದು ಮನೆಗೆ ಹೋಗ್ತಾನೆ, ಅಲ್ಲಿ ಅವನಿಗೆ ಕಷ್ಟ ಆಗ್ತಾ ಇದೆ. ಕರ್ತನಿಗೆ ಕಷ್ಟ ಆಗುವುದನ್ನು ನಾವು ಗಮನಿಸುತ್ತೇವೆ. ಈ ಸಮಯದಲ್ಲಿ ಆ ಒಂದು ಮನೆಯ ವಿಚಾರವನ್ನು ಓದಿಕೊಳ್ಳೋಣ. ಆದಿಕಾಂಡ 19ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಇನ್ನೊಂದು ಮನೆಗೆ ದೇವರು ಹೋಗ್ತಾ ಇದ್ದಾರೆ. ಇನ್ನೊಂದು ಮನೆಯಲ್ಲಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದನು.
ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿದರು. ಇಲ್ಲಿ ಗಮನಿಸಿರಿ, ಎದ್ದು ಬೊಗ್ಗಿ ಅವರನ್ನ ಇವನು ಕೂಡ ಆತ್ಮಿಕ ವ್ಯಕ್ತಿನೇ. ಆತ್ಮಿಕವಾದ ಕಣ್ಣು ಇವನಿಗೆ ತೆರೆಯಲ್ಪಟ್ಟಿದೆ, ಶಾರೀರಿಕವಾದ ಕಣ್ಣು ತೆರೆಯಲ್ಪಟ್ಟಿದೆ. ಆದ್ರೆ ಏನಂತಂದ್ರೆ ಇವನು ಮನೆಯ ಗುಡಾರದಲ್ಲಿಲ್ಲ, ಮನೆಯದು ಚಿಂತೆ ಸಾಕು, ಮನೆಯವರನ್ನ ನೋಡಿದ್ರೆ ನನಗೆ ಆಗೋದಿಲ್ಲ, ಮನೆಯವರ ಮಕ್ಕಳು ಒಂದು ಮಾತನ್ನು ಕೇಳೋದಿಲ್ಲ, ಮನೆಯವರು ನನಗೆ ಯಾರನ್ನ ಮಗಳಿಗಿಂದರಿಗೆ ಅಳಿಯಂದಿರನ್ನ ಬುಕ್ ಮಾಡಿದೇನೋ, ನಾನು ಯಾರನ್ನ ಗೊತ್ತು ಮಾಡಿದೇನೋ ಅವರು ಯಾರು ಕೂಡ ಆತ್ಮಿಕರಲ್ಲ, ನನ್ನ ಮಾತನ್ನು ಯಾರು ಕೇಳ್ತಾ ಇಲ್ಲ, ಪ್ರಾರ್ಥನಾ ಜೀವಿತ ಅದರಲ್ಲಿ ಇಲ್ಲ, ಅವರು ಯಾವುದೇ ರೀತಿಯ ಸತ್ಯವನ್ನು ಓದಲ್ಲ, ಆರಾಧನೆ ಮಾಡಲ್ಲ, ಲೋಕದ ರೀತಿಯಲ್ಲಿ ಲೋಕದ ವಿಚಾರದಲ್ಲಿ ಅವರು ತೊಡಗಿದ್ದಾರೆ. ಈ ಸೊದೋಮ್ ಗೊಮೋರ ಎಂಬ ಪಟ್ಟಣದಲ್ಲಿ ನಾನು ಯಾಕಾದರೂ ಬಂದಿದ್ದೇನೆ, ಯೊರ್ದಾನ್ ಹೊಳೆಯಲ್ಲಿ ಪಕ್ಕದಲ್ಲಿರುವಂತ ಈ ಹಸಿರನ್ನು ನೋಡಿ ಬಂದೆ, ಈ ಹಸಿರೇ ನನಗೆ ಈಗ ಒಂದೊಂದು ಚಾಕ್ಗಳ ರೀತಿಯಲ್ಲಿ ನಿಂತಿದೆ ಅನ್ನೋದನ್ನ ಲೋಟನ ಅರಿತುಕೊಂಡು ಎಲ್ಲಿಗಿಂತಾನೆ ಊರ ಬಾಗಿಲಲ್ಲಿ ಕೂತಿದ್ದಾನೆ. ಹೋಗಿ ಮನೆಯಲ್ಲಿ ಕೂರೋ ಒಂದು ವ್ಯಕ್ತಿ ಎಲ್ಲಿ ಕೂತಿದ್ದಾನೆ? ಊರ ಬಾಗಿಲಿನಲ್ಲಿ ಆತನು ಕೂತಿದ್ದಾನೆ. ಕೂತು ಆತನ ಕಂಡಾಗ ಆತನ ಕಣ್ಣುಗಳು ಕೂಡ ತೆರೆಯಲ್ಪಟ್ಟಿದ್ದರಿಂದ ಆ ವ್ಯಕ್ತಿಗಳನ್ನ ನೋಡಿ, ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸೇಮ್ ವರ್ಡ್ಸ್ ಏನ್ ಅಬ್ರಹಾಮನ ಕೆಲವನ್ನ ಮಾತನಾಡಿದನೋ ಅದೇ ಮಾತನ್ನ, ಯಾಕಂದ್ರೆ ಅಬ್ರಹಾಮನ ಗರಡಿಯಲ್ಲಿ ಬೆಳೆದಂತ ಮಗ ಇವನಾಗಿದ್ದಾನೆ. ಅಬ್ರಹಾಮನ ಗರಡಿಯಲ್ಲಿ ಬೆಳೆದಂತ ಮಗ ಇವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಅಬ್ರಹಾಮನ ರೀತಿಯಲ್ಲೇ ಮಾತಾಡ್ತಾ ಇದ್ದಾನೆ. ಅಬ್ರಹಾಮನ ಏನಂದ, ದಾಸನ ಮಳೆಗೆ ದಯಮಾಡದೆ ಮುಂದೆ ಹೋಗಬೇಡ್ರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸುತ್ತೇನೆ ಎಂದು ಹೇಳಿದ ರೀತಿಯಲ್ಲೇ ಇಲ್ಲಿ ಲೋಟನೆ ಹೇಳ್ತಾ ಇದ್ದಾನೆ, ಕಾಲುಗಳನ್ನ ತೊಳಕೊಳ್ಳದೆ ಬೆಳಗ್ಗೆ ನಿಮ್ಮ ಮಾರ್ಗ ಹಿಡ್ಕೊಂಡು ಹೋಗಬಹುದು ಎಂದು ಅಂದನು. ಆಗಲ್ಲ, ಅವ್ರಿಗೆ ಏನಂತ ಇದ್ದಾರೆ, ಹಾಗಲ್ಲ, ನಾವು ಬೀದಿಯಲ್ಲೇ ಇರ್ತೇವೆ. ನಿನ್ನ ಮನೆಗೆ ಬರೋದಕ್ಕಿಂತ, ನಿನ್ನ ಮನೆಯ ಪರಿಸ್ಥಿತಿಯಲ್ಲಿ ಮಧ್ಯದಲ್ಲಿರೋದಕ್ಕಿಂತ, ಅಲ್ಲಿರುವಂತ ಜಗಳ, ಅಲ್ಲಿರುವಂತ ಭಿನ್ನಾಭಿಪ್ರಾಯ, ಅಲ್ಲಿರುವಂತ ಲೋಕದಲ್ಲಿರುವಂತಹ ಮಾತುಗಳು, ಲೋಕದ ವಿಚಾರಗಳಿರುವಂತಹ ವಿಷಯಗಳು, ಅದೇ ಲೋಕದ ವಿಚಾರಗಳಲ್ಲಿ ಇರುವಂತಹ ಎಲ್ಲಾ ಕಾರ್ಯಗಳನ್ನು ನೋಡುತ್ತಾ ನಾವಲ್ಲಿರೋದಕ್ಕಿಂತ ನಾವು ಸಪರೇಟ್ ಆಗಿ ಬೀದಿಯಲ್ಲೇ ಇರುವುದು ಒಳ್ಳೆಯದು. ಅಲ್ಲಿ ಅನೇಕ ಬಾರಿ ನಾವು ಕೂಡ ಬೇರೆ ಪಟ್ಟಣಕ್ಕೆ ಹೋಗುವಾಗ ನಾವು ವಿಶ್ವಾಸಿಗಳ ಮನೆಯಲ್ಲಿ ಉಳ್ಕೊಳ್ಳಬೇಕು ಅಂತ ಅನ್ಕೊಂಡು ಆ ಒಂದು ಸಂದರ್ಭ ಬಂದಾಗ ನಾವು ಏನಂದುಕೊಳ್ತೇವೆ ಅಂತಂದ್ರೆ, ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕಿಂತ ಲಾಡ್ಜ್ ಮಾಡ್ಕೊಂಡು ಉಳಿಯೋದು ಬಹಳ ಒಳ್ಳೆಯದು ಅನ್ಕೊಂಡು ನಾವು ಅನ್ಸ್ಕೊಳ್ತೇವೆ. ಲಾಡ್ಜ್ ಖರ್ಚು ಹೋದ್ರೂ ಪರವಾಗಿಲ್ಲ, ನಮಗೆ ಆ ಮನೆಯಲ್ಲಿದ್ದು ಆ ಸಂದರ್ಭಗಳನ್ನು ನೋಡುವುದಕ್ಕೆ, ಯಾಕಂತಂದ್ರೆ ಮೊದಲೇ ಅವ್ರವ್ರಿಗೆ ಭಾರ ಆಗಿದೆ. ತದನಂತರ ನಾವು ಕೂಡ ಹೋಗಿ ಭಾರ ಆಗ್ಬಿಟ್ರೆ ಅವರ ಭಾರನ ಎತ್ತಿ ಎಲ್ಲಿ ಬಿಸಾಕ್ತಾರೋ ಅನ್ನುವ ರೀತಿಯ ಭಯ ನಮಗಿರುತ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇವರಿಗೆ ಇರುವುದಕ್ಕೆ ಸ್ಥಳ ಇಲ್ಲ. ಕರ್ತನ ಹೇಳ್ತಾ ಇದ್ದಾನೆ, ಕರ್ತನ ದೇವದೂತರು ಹೇಳ್ತಾ ಇದ್ದಾರೆ, ನಾವು ಭೀತಿಯಲ್ಲಿ ಇರ್ತೇವಪ್ಪ ಅನ್ಕೊಂಡು ಹೇಳಿದಿರಿ ಅನ್ನಲು ಅವನು ಅವರನ್ನು ಬಹಳ ಬಲವಂತ ಮಾಡಿದ್ರು. ಇಲ್ಲಿ ನೋಡ್ರಿ, ಲೋಟನಲ್ಲಿ ಬಲವಂತ ಮಾಡುವಂತ ಎದುರಾಯ್ತು, ಪರಿಸ್ಥಿತಿ ಎದುರಾಯ್ತು. ಅಬ್ರಹಾಮರು ನೀವು ಹಿಡ್ಕೊಂಡ್ರಿ ಅಂತ ಹೇಳಿದ ಕೂಡಲೇ ಒಪ್ಪಿಕೊಂಡು ಬರೋದನ್ನ ಗಮನಿಸ್ತೇವೆ. ಆದ್ರೆ ಲೋಟನ ವಿಚಾರದಲ್ಲಿ ನೋಡುವಾಗ, ನಿನ್ನ ಮನೆಗೆ ನಾವು ಬರೋದಿಲ್ಲಪ್ಪ, ಅಲ್ಲಿರುವಂತ ಪರಿಸ್ಥಿತಿ ನೋಡಿ ನಮ್ಗೆ ತಲೆ ಕೆಡುತ್ತೆ, ನಾವ್ ಏನ್ ಮಾಡ್ಬಿಡ್ತೀವೋ ಏನೋ ಅಂತ ಅನ್ಕೊಂಡು. ಯಾಕಂದ್ರೆ ನಮ್ಮಲ್ಲಿರುವಂತ ಶಕ್ತಿ ಏನು, 1000 ಜನರನ್ನ ಕೊಲ್ಲುವಂತ ಶಕ್ತಿ. ನಾವೆಲ್ಲ ಡೆಮಾಲಿಷ್ ಮಾಡ್ಬಿಟ್ಟಿದ್ದೀವಿ ನಿಮ್ಮ ಮನೆಯನ್ನ ಅನ್ಕೊಂಡು ಏನ್ ಮಾಡ್ತಾರೆ, ನಾನು ಬೀದಿಯಲ್ಲೇ ಇರ್ತೀನಿ ಅಂತ ಅನ್ಕೊಂಡು ಹೇಳ್ತಾ ಇದಾರೆ. ಅವರನ್ನು ಬಹಳ ಬಲವಂತ ಮಾಡಿದರೆ ನೀವು ಒತ್ತಾಯ ಮಾಡ್ತಾ ಇದ್ದಾನೆ. ಅವನ ಬಳಿಯಲ್ಲಿ ಇಳಿದುಕೊಳ್ಳೋದಕ್ಕೆ ಹೆಂಗೋ ಆಯ್ತು, ನಾವಿಬ್ರು ಉಳ್ಕೊಳ್ಳೋಣ ಅಂತ ಅನ್ಕೊಂಡು ಅವನು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನ ಮಾಡಿಸಲು ಅವರು ಊಟ ಮಾಡಿದರು. ಹಲ್ಲೆಲೂಯಾ. ಇದರಲ್ಲಿ ಯಾರ ಸಹಾಯ ಬರ್ದಿಲ್ಲ. ಅವನ ಹೆಂಡತಿಯ ಬಳಿಗೆ ಹೋದ್ನೋ, ಮಗಳಂದಿರ ಬಳಿಗೆ ಹೋದ್ನೋ, ಆಳುಗಳ ಬಳಿಗೆ ಹೋದನೋ, ಏನೆಲ್ಲ ಪ್ರಿಪೇರ್ ಮಾಡಿದ್ರೆ ರೊಟ್ಟಿ ಮಾತ್ರ ನೋಡ್ತಾ ಇದ್ದೇವೆ, ನಮಗೆ ಉಳಿದದ್ದು ಏನು ಕಾಣ್ತಾ ಇಲ್ಲ. ಔತಣ ಮಾತ್ರ ಅಲ್ಲಿ ನಡೀತು. ಅದು ಔತಣ ಯಾರಿಷ್ಟ ಆಗಿರೋ ಔತಣ, ಮನುಷ್ಯನಿಗೆ ಇಷ್ಟ ಆಗಿರೋ ಔತಣ, ಆದ್ರೆ ದೇವರಿಗೆ ಇಷ್ಟ ಆಗಿರುವಂತ ಔತಣ ಅಲ್ಲಿ ನಡೆಯಲಿಲ್ಲ ಅನ್ನೋದನ್ನ ಗಮನಿಸ್ತೇವೆ. ಈ ರಾತ್ರಿ ನಿನ್ನ ಬಳಿಗೆ ಬಂದ ಈಗ ಏನಾಗ್ತಿದೆ, ಊರವರಿಗೆಲ್ಲ ಗೊತ್ತಾಗ್ಬಿಡ್ತು ಇವ್ರ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಅಂತ. ಆ ಪಟ್ಟಣ ಏನಂತಂದ್ರೆ ಗಂಡಸರು ಹೆಂಗಸರ ಜೊತೆ ಅಲ್ಲ, ಗಂಡಸರು ಸಂಭೋಗ ಮಾಡುವಂತ ಪಟ್ಟಣ. ಅಂದ್ರೆ ಆ ಒಂದು ಏನೋ ಸ್ಟ್ರೀಟ್ ಆಗಿರೋದುಂಟು. ಅದೇ ರೀತಿಯಲ್ಲಿ ಆ ಒಂದು ಪರಿಸರದಲ್ಲಿ ಇವರು ಜೀವಿಸ್ತಾ ಇದ್ದಾರೆ. ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಆದರೆ ಒಳಗಿದ್ದ ಆ ಮನುಷ್ಯರು ಈ ಎಲ್ಲಾ ಕಾರ್ಯಗಳು ನಡೀತಾ ಇದೆ. ಆವಾಗ ಲೋಟ ಹೇಳ್ತಾರೆ, ಬೇಡ, ನೀವು ಅವ್ರಿಗೆ ಹಿಂಸೆ ಕೊಡಬೇಡ್ರಿ, ನನ್ನ ಮಗಳನ್ನು ನಿಮಗೆ ಕೊಡ್ತೇನೆ, ಅವರಿಗೆ ಯಾರು ಸಂಗಮವಾಗಿಲ್ಲ, ಅವರು ಇನ್ನೂ ಕನ್ಯೆಯರಾಗಿದ್ದಾರೆ ಅನ್ಕೊಂಡು ಹೇಳಿದ್ರು ಕೂಡ ಗಮನಿಸಿರಿ, ಅವರ ಹೆಂಗಸರನ್ನ ಕೇಳ್ತಾ ಇಲ್ಲ, ಗಂಡಸರನ್ನೇ ಕೇಳ್ತಾ ಇಲ್ಲ. ಈ ದಿನಮಾನಗಳಲ್ಲಿ ನಾವು ನಮ್ಮ ಮಕ್ಕಳ ವಿಚಾರವಾಗಿ, ನಮ್ಮ ವಿಚಾರವಾಗಿ ನಾವು ಎಚ್ಚರವಾಗಿರಬೇಕು.
ಈಗ ನಾವು ಹೇಳುವ ಪ್ರಕಾರವಾಗಿ ನಾವು ಅಂದುಕೊಳ್ತೇವೆ, ಗಂಡು ಹೆಣ್ಣು ಒಟ್ಟಿಗೆ ಸೇರಿ ರೂಮಲ್ಲಿ ಒಳಗೆ ಸೇರಿ ಏನಾದ್ರೂ ಸಮಸ್ಯೆ ಆಗ್ತದೆ. ಈಗ ಸಮಸ್ಯೆ ಅದು ಮಾತ್ರವಲ್ಲ, ಗಂಡು ಸೇರಿ ರೂಮ್ ಒಳಗಿದ್ರು ಕೂಡ, ಹೆಣ್ಣು ಸೇರಿ ರೂಮ್ ಒಳಗಿದ್ರು ಕೂಡ ಸಮಸ್ಯೆ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳ ವಿಚಾರವಾಗಿ ನಾವು ಎಚ್ಚರದಿಂದ ಇರಬೇಕು. ಇದನ್ನ ನಾವು ಟಚ್ ಮಾಡದೆ ಇಲ್ದಿರೋ ನಿಮಿತ್ತವಾಗಿ ಇವತ್ತಿನ ದಿನಮಾನದಲ್ಲಿ ಯೌವನ ಕಾಲದಲ್ಲಿರುವ ಮಕ್ಕಳು ತಪ್ಪು ದಾರಿ ಇಳುವುದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ನಾವು ತಂದೆ ತಾಯಿಗಳು ನಾವು ಮೂರ್ಖರ ರೀತಿಯಲ್ಲಿ, ಇನ್ನೋಸೆಂಟ್ ಮುಗ್ಧರ ರೀತಿಯಲ್ಲಿ ವರ್ತನೆ ಮಾಡಿರುತ್ತದೆ. ಇದರಲ್ಲಿ ನಾವು ಬಹಳ ಎಚ್ಚರದಿಂದ ಇರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆದ್ರೆ ಒಳಗಿದ್ದ ಮನುಷ್ಯರು ಏನಂತೆ, ಆ ದೇವದೂತರು ಒಳಗಡೆ ಯಾರು ಮನೆ ಒಳಗಿದ್ರು ಈ ಎಲ್ಲಾ ವಿಚಾರಗಳನ್ನು ನೋಡ್ತಾ ಇದ್ದಾರೆ, ಗಲಭೆಗಳನ್ನು ನೋಡ್ತಾ ಇದ್ದಾರೆ, ಜಗಳಗಳನ್ನು ನೋಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಭಿನ್ನ ಅಲ್ಲಿ ಮಾಡಿರುವಂತಹ ಅಟ್ಯಾಕ್ ಗಳನ್ನು ನೋಡ್ತಿದ್ದಾರೆ. ಆದ್ರೆ ಒಳಗಿದ್ದ ಮನುಷ್ಯರು ಏನಂತಾರೆ, ಲೋಟವನ್ನು ಹೊರಗಡೆ ಕರೆದುಕೊಂಡು ಆ ಬಾಗಿಲನ್ನ ಮುಚ್ಚಿ ಅವರು ಬಾಗಿಲು ಹೊಡೆಯುವುದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವರ ಕಣ್ಣುಗಳನ್ನು ಕುರುಡು ಮಾಡಿದ್ರು. ಯಾರು ಹಿಂದೆ ಹುಡುಕಿಕೊಂಡು ಬಂದಿದ್ರು ಗಂಡಸರು ಬೇಕು ಅಂತ ಅನ್ಕೊಂಡು ಅವರ ಕಣ್ಣುಗಳನ್ನ ಕುರುಡು ಮಾಡಿದ್ರಂತೆ. ಅವರು ತಿಳಿಯದೆ ಅವರು ಬೇಸರಗೊಂಡರು. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡು, ಏನಂತೆ ಈ ಸಂದರ್ಭ ಈಗ ದೇವದೂತರು ಹೇಳ್ತಾ ಇದ್ದಾರೆ, ಈ ಸೊದೋಮ್ ಗೊಮೋರನ ನಾವು ನಾಶ ಮಾಡ್ತಾ ಇದ್ದೇವೆ, ನೀವೀಗ ಓಡಿ ಹೋಗ್ರಿ ತಕ್ಕೊಂಡು ಹೇಳುವಾಗ ಲೋಟ ಏನ್ ಮಾಡ್ತಾನೆ, ತನ್ನ ಮಕ್ಕಳಿಗೋಸ್ಕರ, ಇಬ್ಬರು ಮಕ್ಕಳಿಗೋಸ್ಕರ ಅಳಿಯಂದಿರನ್ನ ಅವ್ರು ಗೊತ್ತು ಮಾಡಿದ್ದಾನೆ, ಇವ್ರನ್ನ ಮದುವೆ ಆಗ್ಬೇಕು ಅಂತ ಅವ್ರಿಗೂ ಹೋಗಿ ಹೇಳ್ತಾರೆ. ಅವರು ಇನ್ನು ಅನಾತ್ಮಿಕರು. ಅವ್ರೇನಂತಂದ್ರೆ, ಇವನೇನೋ ಗೇಲಿ, ಏನೋ ಒಂದು ಇಲ್ಲದೆ ಇರೋದನ್ನು ಮಾತಾಡ್ತಾ ಇದ್ದಾನೆ, ಇವನಿಗೆ ಏನು ಗೊತ್ತಿಲ್ಲ, ಇವ್ ದಡ್ಡ, ಇವ್ ಹುಚ್ಚ ಅನ್ನೋ ರೀತಿಯಲ್ಲಿ ಅಂದುಕೊಳ್ಳುವ ರೀತಿಯಲ್ಲಿ ಅವರು ಗೇಲಿ ಮಾಡ್ತಾರೆ. ತದನಂತರ ನಾವು ನೋಡ್ತೇವೆ ಅವರು ಓಡಿ ಹೋಗುವಂತ ಪರಿಸ್ಥಿತಿ. ಯಾರ ಮನೆಗೆ ಬಂದಿದ್ದು ದೇವದೂತರು ನೆಲೆಸಲಿಕ್ಕೆ, ಲೋಟನ ಮನೆಗೆ ಬಂದ್ರು. ಬಟ್ ಲೋಟನೇ ಮನೆ ಬಿಟ್ಟು ಓಡ್ತಾ ಇದ್ದಾನೆ. ನನ್ನ ಜೀವಿತದಲ್ಲೂ ಕೂಡ ಒಂದು ನಿದರ್ಶನ ಇತ್ತು. ನೆಂಟರು ಮನೆಗೆ ಬಂದ್ರೆ ನಮ್ಗೆ ಏನಾದ್ರು ಫೋನ್ ಮಾಡಿ ಸಂಜೆ ಬರ್ತೀವಿ ಅಂತಂದ್ರೆ ನಮ್ಮ ಸ್ವಭಾವ ಏನಿತ್ತು ಅಂತಂದ್ರೆ, ನಾವು ಆ ಸಮಯದಲ್ಲಿ ಎಲ್ಲಾದ್ರೂ ಸ್ಟೇಡಿಯಂ ಹೋಗಿ ಕೂಗ್ತಾ ಇದ್ವಿ, 4 ಜನರು ಕೂಡ. ಈ ರೀತಿಯ ಜನರು ಕೂಡ ಇದ್ದಾರೆ, ಅದರಲ್ಲಿ ನಾನು ಒಬ್ಬನು, ನಮ್ಮ ಫ್ಯಾಮಿಲಿ. ಹಲ್ಲೆಲೂಯಾ. ಯಾಕೆಂದ್ರೆ ನೋಡ್ರಿ, ನೆಂಟರು ಸಂಜೆ ಬರ್ತಾರೆ, ಫೋನ್ ಮಾಡ್ತೀವಿ. ಈಗ ಶನಿವಾರ ಸಂಜೆ ಬರ್ತೀನಿ ಅಂತಂದ್ರೆ ನಮ್ಗೆ ಮೊದಲೇ ಗೊತ್ತಿಲ್ಲ ಅವ್ರಿಗೆ ಯಾರು ಉಪಚಾರ ಮಾಡಿದಾರಪ್ಪ, ಅವ್ರಿಗೆ ಯಾರು ಖರ್ಚು ಮಾಡ್ತಾರೆ, ಅವ್ರಿಗೆ ಯಾರು ಕೊಡ್ತಾರೆ, ಅವ್ರನ್ನ ಯಾರು ಇದು ಮಾಡ್ತಾರೆ, ಸುಮ್ಮನೆ ತೊಂದರೆ ಇದು ಬೇಡ, ನಾವೆಲ್ಲರೂ ಹೋಗಿ ಎಲ್ಲಾದ್ರೂ ಸ್ಟೇಡಿಯಂ ಅಲ್ಲಿ ಅವರು ಬಾಗಿಲು ಬೀಗ ನೋಡಿ ಹೋಗುದು. ಆ ರೀತಿಯ ಜನರು ಕೂಡ ಈ ಲೋಕದಲ್ಲಿ ಇದ್ದಾರೆ, ಅದರಲ್ಲಿ ನಾನು ಒಬ್ಬನು. ಹಲ್ಲೆಲೂಯಾ. ಸೊ ನೋಡಿ, ಅತಿಥಿಯನ್ನು ಉಪಚಾರ ಮಾಡಿದ್ರೆ ನಿಂತ ಲೋಟನ ನೋಡುವಾಗ ಲೋಟ ಅವರನ್ನು ಬಿಟ್ಟು ಮನೆ ಓಡ್ತಾ ಇದ್ದಾನೆ. ಯಾಕೆಂತಂದ್ರೆ ಅವನು ಯಾವ ಪರಿಸರದಲ್ಲಿ ಇದ್ದ, ಅವನ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಇವತ್ತಿನ ದಿವಸ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಮ್ಮ ಒಳಗಡೆ ಹೃದಯ ಹೇಗಿದೆ, ದೇವರು ನೆಲೆಸೋದಕ್ಕೆ ಜಾಗ ಇದೆಯಾ, ದೇವರು ನೆಲೆಸೋದಕ್ಕೆ ದೈವಿಕವಾದ ಪರಿಸ್ಥಿತಿ ಇದೆಯಾ, ದೇವರು ನೆಲೆಸೋದಕ್ಕೆ ದೈವಿಕ ಆಲೋಚನೆಗಳಿದೆಯಾ, ದೇವರನ್ನ ಮಾನಿಸುವಂತ ಹೃದಯ ನಮ್ಮಲ್ಲಿ ಇದೆಯಾ? ಇದುವರೆಗೂ ಕೂಡ ನೋಡ್ರಿ, ಈ ದಶಮ ಭಾಗದ ವಾಕ್ಯ ಬಂದ ಕೂಡಲೇ ಹೃದಯದ ಅಂತರಾಳದಿಂದ, ಹೌದು ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಭೂಮಿಯಲ್ಲಿ ಕಳೆಗಳುಂಟು, ಆ ಕಳೆಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ನನ್ನ ಸ್ಯಾಲರಿಯಲ್ಲಿ ಕಳೆಗಳುಂಟು, ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ದೇವರು ಆಜ್ಞೆ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ರಿಸೀವ್ ಮಾಡೋರು ಯಾರಿದ್ದಾರೆ? ಫಸ್ಟ್ ಯೋಚನೆ ಮಾಡೋದು, ಇವನು ಹಣ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ, ಇವನ್ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೇಳ್ತಾನೆ, ಇವನ ಆಸ್ತಿಯನ್ನು ಬೆಳೆಸಲಿಕ್ಕೆ ನೋಡ್ತಾನೆ. ಅಂತವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾರು ನಿಜವಾಗಿ ದೇವರಲ್ಲಿ ನಡೀತಿದ್ದಾರೆ, ನಿಜವಾಗಿ ನಡೀತಿಲ್ಲ ಅನ್ನೋದನ್ನು ಗ್ರಹಿಸಿಕೊಂಡು ನಿಂತುವವರು ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಬ್ಲೆಸ್ಸಿಂಗ್ ಅನ್ನು ನಾವೇ ಕಾಲಲ್ಲಿ ಅನೇಕ ಬಾರಿ ಹೊಂದುತ್ತಿದ್ದೇವೆ. ನನ್ನ ನಂಬಿಕೆ ಏನಂತಂದ್ರೆ, ನೀನು ಕೊಡ್ತಿರೋದು ದೇವರ ಹಸ್ತದ ಮೇಲೆ. ಹಲ್ಲೆಲೂಯಾ. ನಿಂದು ಕೊಡ್ತಿರೋ ದೇವರ ಹಸ್ತ. ಹಲ್ಲೆಲೂಯಾ. ನೀನು ಕೊಡ್ತೀವಿ. ಎಲಿಷರಿಗೆ ಅಲ್ಲಿ ಕೊಟ್ಟ ಚಾರತ ಊರಿನ ಆ ವಿಧವೆ ಕೊಟ್ಟಿದ್ದು ಎಲಿಯನ ಕೈಗೆ. ಅಂದ್ರೆ ಎಲಿಯನ ಕೈಗೆ ಅಂತ ನೋಡುವಾಗ ಆತನು ಯಾರ ಹೆಸರಲ್ಲಿ ಕೇಳಿದ್ರು? ದೇವರ ಹೆಸರಲ್ಲಿ ಕೇಳಿದ್ರು. ದೇವರ ಹೆಸರಲ್ಲಿ ತೆಗೆದುಕೊಂಡು ಇದ್ದುದನ್ನು ಕೊಟ್ಟರು. ಹಲ್ಲೆಲೂಯಾ. ಇದ್ದುದನ್ನು ಕೊಟ್ಟಿರುವುದರಿಂದ ಇರುವ ತನಕ, ಆಕೆ ಇರುವ ತನಕ ಎಣ್ಣೆ ಕಾಲಾಗಲಿಲ್ಲ, ಹಿಟ್ಟು ಖಾಲಿ ಆಗಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. 2 ದುಕ್ಕಾಣೆ ಹಾಕ್ಬಿಟ್ಟ ಬಡವಿ ಯಾರಿಗೆ ಆಗ್ತಾ ಇದ್ದಾಳೆ? ದೇವರ ಕೈಗೆ ಒಪ್ಪಿಸುವುದು. ದೇವರ ಕೈಗೆ ಒಪ್ಪಿಸುವುದರಿಂದ ಆಕೆಯನ್ನು ಕೂಡ ಕರ್ತನು ಮಾನಿಸುವಾತನಾಗಲಿ, ನಡೆಸುವಾತನಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಮನೆಗಳಲ್ಲಿ ದೇವರು ನೆಲೆಸುವುದಕ್ಕೆ ಜಾಗ ಇದೆಯಾ? ನಮ್ಮ ಹೃದಯಗಳಲ್ಲಿ ದೇವರು ನೆಲೆಸುವುದಕ್ಕೆ ಜಾಗ ಇದೆಯಾ ಅನ್ನೋದನ್ನ ನಾವು ಇವತ್ತಿನ ದಿವಸ ಆಲೋಚನೆ ಮಾಡಬೇಕು. ನಾವ್ ಹೇಳ್ತೇವೆ, ದೇವರೇ ನೀನ್ ನನ್ನ ಜೊತೆ ಇರುವ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಕೆಲವು ರೂಮ್ಗಳಿಗೆ ಬರಬೇಡ ಅಂತ ಹೇಳ್ತೇವೆ.
ಕೆಲವು ಕಾರ್ಯಗಳಿಗೆ ಬರಬೇಡ, ಕೆಲವು ಜಾಗಗಳಿಗೆ ಬರಬೇಡ. ಯಾಕಂದ್ರೆ ದೇವರಲ್ಲಿ ಬರಕ್ಕೂ ಆಗಲ್ಲ. ಆ ಮ್ಯಾಟ್ರಿಗಳಿಗೆ ಕೈ ಹಾಕಕ್ಕಾಗಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಕ್ಯಾರೆಕ್ಟರ್ ಅನ್ನು ನಮಗೋಸ್ಕರ ಬದಲಾವಣೆ ಮಾಡಲ್ಲ. ಆತನು ತನ್ನ ಒಂದು ಆ ವ್ಯಕ್ತಿತ್ವವನ್ನ ಅದನ್ನು ನಮಗೋಸ್ಕರ ಬದಲಾವಣೆ ಮಾಡಲ್ಲ. ನಮ್ಮ ವ್ಯಕ್ತಿತ್ವವನ್ನು ನಾವು ಬದಲಾವಣೆ ಮಾಡಿ ಆತನ ಸನ್ನಿಧಿಗೆ ನಾವು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೋಗ್ಯನಲ್ಲ ಎಂದು ನಾವು ಆಡುವಾಗ, ಕರ್ತನೇ ಯೋಗ್ಯತೆ ನನಗಿಲ್ಲ, ಆ ಯೋಗ್ಯತೆಯನ್ನು ಕೊಟ್ಟು ನಿನ್ನ ಬಳಿಗೆ ನಾನು ಬರಬೇಕು. ಹಲ್ಲೆಲೂಯಾ. ಯೋಗ್ಯತೆ ಕೊಟ್ಟು ಬಂದ್ರೆ ನೀನ್ ನನ್ನ ಬರಬೇಕು, ಬರೀ ಮಾತು ಅನ್ಕೊಂಡು ಕರೆಯೋದಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾರೆ, 57ನೇ ಅಧ್ಯಾಯ 15ನೇ ವಚನ. ಇನ್ನು 3 ವಾಕ್ಯಗಳನ್ನು ಓದಿ ನಾನು ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಯೆಶಾಯ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾರೆ, 57ನೇ ಅಧ್ಯಾಯ 15ನೇ ವಚನದಲ್ಲಿ, ಸದವರ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ಹಲ್ಲೆಲೂಯಾ. ಸದವರ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯಾರ ಜೊತೆ ಇರ್ತಾನೆ ಅಂತ ಹೇಳ್ತಿದ್ದಾರೆ? ದೀನ ಮನದೊಂದಿಗೆ. ದೀನನ ಆತ್ಮವನ್ನ, ಜಜ್ಜಿ ಹೋದ ಮನಸ್ಸನ್ನ ನಾನು ಉಜ್ಜೀವಿಸಗೊಳಿಸ್ತೇನೆ. ಹಲ್ಲೆಲೂಯಾ. ನಿನ್ನ ಮನಸ್ಸು ಇವತ್ತಿನ ದಿವಸ ಜಜ್ಜಿ ಹೋಗಿದೆ ಅಂದ್ರೆ ಕಾರಣ ಏನು? ನಿರಾಶೆಯಾಗಿ ಜಜ್ಜಿ ಹೋಗಿದೆಯಾ? ಪಾಪದಿಂದ ನೀನು ತೊಡಗಿ ಜಜ್ಜಿ ಹೋಗಿದೆಯಾ? ಅಥವಾ ನೀನು ನೀತಿವಂತನಾಗಿ ಜೀವಿಸಿ ಶೋಧನೆಯನ್ನು ಅನುಭವಿಸುವ ಸಂದರ್ಭದಲ್ಲಿ ನಿನ್ನ ಮನಸ್ಸು ಜಜ್ಜಿ ಹೋಗಿರುವುದಾದ್ರೆ ಕರ್ತನು ನಿನ್ನನ್ನ ಸಂಧಿಸುತ್ತಾನೆ. ಹಲ್ಲೆಲೂಯಾ. ಅಬ್ರಾಮನಿಗೆ ಕೊಟ್ಟಂತ ವಾಗ್ದಾನ, ಅವನ ಸಂತತಿಯರು ನಮಗೆ ಕೂಡ ಅದು ವಾಗ್ದಾನ ಆಗಿದೆ. ರೆಡಿ ಆಗ್ರಿ. ಒಂದು ವೇಳೆ ನೀವು ಶೋಧನೆ ನಿಮಿತ್ತವಾಗಿ ನೀವು ಜಜ್ಜಿ ಹೋಗಿರುವುದಾದರೆ, ದೀನ ಮನಸ್ಸುಳ್ಳವರ ನೀವು ಆಗಿರುವುದಾದರೆ ರೆಡಿ ಆಗಿರಿ. ದೇವರು ನಿಮ್ಮನ್ನ ಸಂಧಿಸಲು ಬರಲಿದ್ದಾನೆ. ಹಲ್ಲೆಲೂಯಾ. ಸಂಧಿಸಲು ಕರ್ತನು ನಿಮ್ಮ ಮನೆಗೆ, ನಿಮ್ಮ ಹೃದಯದೊಳಗೆ ಅದನ್ನು ಬರಲಿದ್ದಾರೆ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ನೋಡುವಾಗ, ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾವುದರ ಮೂಲಕ? ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾನಂತೆ. ನಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾನೆ. ಹಾಗೆಯೋ ಆತನು ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಹಲ್ಲೆಲೂಯಾ. ನಿಮಗೆ ಯಾವ ಕೊರತೆ ಇದೆಯೋ ಕರ್ತನು ಅದನ್ನ ಕೊರತೆಯನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಆತನ ಕರಗಳು ಮೋಟುಗೈಯಲ್ಲ. ಹಲ್ಲೆಲೂಯಾ. ಆತನ ಆಶೀರ್ವಾದ ಮಾಡಿದ ಮೋಟುಗೈಯಲ್ಲ. ಆತನ ಕಿವಿ ಕೇಳದ ಕಿವುಡಲ್ಲ. ಆತನು ಎಲ್ಲವನ್ನ ಕೇಳಿಸುವಾತನಾಗಿದ್ದಾನೆ. ಎಲ್ಲವನ್ನ ಆತನು ದಯಪಾಲಿಸುವಾತನಾಗಿದ್ದಾನೆ. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, 2 ಪೇತ್ರ 1ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ, ಗುಣ, ಅತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಎಜುಕೇಶನ್ ಇಲ್ಲಿರೋ ಪೇತ್ರ ಬರೆದಿರುವಂತಹ ಮಾತು ಶಬ್ದಗಳನ್ನ ಗಮನಿಸಿದ್ರೆ, ಇಲ್ಲಿ ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟದನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ, ದೈವದ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಬೇಕೆಂಬ ಉದ್ದೇಶದಿಂದ, ನೋಡ್ರಿ ಅವ್ರ ಎಜುಕೇಶನ್ ಎಲ್ಲ ಏನಿಲ್ಲ, ಪದನ ಉಪಯೋಗಿಸ್ತಾ ಇದ್ದೇನೆ ನೋಡಿ, ಒಂದರೊಂದು ಒಂದಿಗೆ. ದೇವರು ತನ್ನ ಪ್ರಭಾವ, ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನಗಳು ಯಾರಿಗೋಸ್ಕರ? ನಮಗೋಸ್ಕರ ಆಗಿದೆ. ಹಲ್ಲೆಲೂಯಾ. ಆ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮಲ್ಲಿ ಜಾಗ ಇದೆಯಾ? ವಾಗ್ದಾನ ಹೊಂದಿಕೊಳ್ಳುವುದಕ್ಕೆ ನಮ್ಮ ಮನೆ ಅದಕ್ಕೆ ಪೂರಕವಾಗಿದೆಯಾ? ಇವತ್ತಿನ ದಿವಸ ನಾವು ಟೆಸ್ಟ್ ಮಾಡಬೇಕಾದ್ರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ, 16, 17, ಆಗ ನಾನು ತಂದೆಯನ್ನು ಕೇಳಿಕೊಳ್ಳೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹಲ್ಲೆಲೂಯಾ. ಅದನ್ನು ಸದಾಕಾಲ ನಮ್ಮ ಜೊತೆ ಇರ್ತಾನಂತೆ. ಆ ಸಹಾಯಕರು ಯಾರದಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನ ಹೆಸರು ಸತ್ಯ. ಆತನ ಹೆಸರೇನು? ಸತ್ಯ. ಆತನ ಸುಳ್ಳಿನ ಮಧ್ಯದಲ್ಲಿ ಇರೋದಿಲ್ಲ, ಮೋಸದ ಮಧ್ಯದಲ್ಲಿ ಇರೋದಿಲ್ಲ, ದ್ರೋಹದ ಮಧ್ಯದಲ್ಲಿ ಇರೋದಿಲ್ಲ. ಅದಕ್ಕೆ ನಾವೇನು ಕೊಡ್ತೇವೆ? ಮೋಸ, ದ್ರೋಹದ ಮಧ್ಯದಲ್ಲಿ ನಿಂತುಕೊಂಡು ದೇವರೇ ಕರ್ಕೊಂಡು ಹೋಗ್ತೇವೆ. ದೇವರಲ್ಲಿ ಸತ್ಯದ ಆತ್ಮ
ಆತ್ಮನು ಇಳಿದು ಬರಲಿಲ್ಲ. ಆದರೆ ಸತ್ಯ ಇದ್ದ ಜಾಗದಲ್ಲಿ ನಿನಗೆ ನಷ್ಟವಾದರೂ ಕೂಡ ಸತ್ಯ ಇದ್ದ ಜಾಗದಲ್ಲಿ ನೀನು ಸತ್ಯವನ್ನು ಮೇಲೆತ್ತುವುದಾದ್ರೆ ಸತ್ಯದ ಆತ್ಮನು ನಿನಗೆ ಸಹಾಯ ಮಾಡಿ ಆ ಕಷ್ಟದಿಂದ ನಿನ್ನನ್ನು ಬಿಡುಗಡೆ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿದೆಯೋ ಇರಿದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವರು. ಹಲ್ಲೆಲೂಯಾ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿದ್ದೇವೆ. ಕರ್ತನು ನಮ್ಮ ಒಳಗಡೆ ಬರುವುದಕ್ಕೆ, ಕರ್ತನು ನಮ್ಮ ಮನೆಯಲ್ಲಿ ಇರುವುದಕ್ಕೆ, ನಾವು ಹೋದಂತಹ ಜಾಗದಲ್ಲಿ ಆತನು ಬರುವುದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಇವತ್ತಿನ ದಿವಸ ಅವಲೋಕಿಸೋಣ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ಅಬ್ರಹಾಮನ ಜೀವಿತ, ಲೋಟನ ಜೀವಿತದ ಮುಖಾಂತರವಾಗಿ ನಾವು ಕಲಿತಿದ್ದೇವೆ ಸ್ವಾಮಿ. ಕರ್ತನೆ, ನನ್ನನ್ನು ಒಳಗೊಂಡು ನಿನ್ನ ಸನ್ನಿಧಾನದಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಸಪ್ಪ. ಕರ್ತನೆ, ಯೋಗ್ಯತೆ ನಮಗಿಲ್ಲ ಸ್ವಾಮಿ, ನಮ್ಮನ್ನು ಯೋಗ್ಯರನ್ನಾಗಿ ಮಾಡು ಕರ್ತನೆ. ರಾಜ ಅಬ್ರಹಾಮನಿಗೆ ಸ್ವಾಮಿ ರಾಜ ಆತನಿಗೆ ಕರ್ತನೆ ನಂಬಿಕೆಯ ಮುಖಾಂತರವಾಗಿ ನೀನು ಯೋಗ್ಯತೆಯನ್ನು ಒದಗಿಸಿಕೊಟ್ಟಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆತನ ಕರ್ತನೆ ದೈವ ಪ್ರೇರೇಪಣೆ ಉಳ್ಳವರಾಗಿ, ದೇವರಾತ್ಮ ಪ್ರೇರೇಪಣೆ ಉಳ್ಳವರಾಗಿ ನನ್ನ ಉಪಚಾರ ಮಾಡಿದನು ಕರ್ತನೆ. ಉಪಚಾರ ಮಾಡಿದರ ನಿಮಿತ್ತವಾಗಿ ಆತನ ಮನೆಯಲ್ಲಿ ಯಾವ ಒಂದು ಘಟನೆ ಅದುವರೆಗೂ ಕರ್ತನೆ ಕೊರತೆ ಇತ್ತೋ ಅದನ್ನ ನೀಗಿಸಿದೆ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿವಸ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕುಳಿತಿರುವಂತಹ ನಿನ್ನ ಮಕ್ಕಳಲ್ಲಿ ಏನು ಕೊರತೆ ಇದೆಯೋ, ಏನು ಕರ್ತನೆ ರಾಜ ಅವಶ್ಯಕತೆ ಇದೆಯೋ, ಏನು ಅಗತ್ಯತೆ ಬೇಕಾಗಿದೆಯೋ ಎಲ್ಲವನ್ನ ಕೊಡಲು ಶಕ್ತನಾದ ದೇವರು ನೀನಾಗಿದೆ ಸ್ವಾಮಿ ಕರ್ತನೆ. ಆದರೆ ಸ್ವಾಮಿ ಅದಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು ಕರ್ತನೆ. ನಮ್ಮ ಜೊತೆ ಇರುವವರು ನಮಗೆ ಅವಕಾಶ ಮಾಡುವುದಕ್ಕೆ ಅಲೋ ಮಾಡದೇ ಇರಬಹುದು, ಆದ್ರೆ ಕರ್ತನೆ ನಾವು ಮುಂದುವರಿಯುವಾಗ, ಸ್ಟೆಪ್ ಇಡುವಾಗ ಕರ್ತನೆ, ಹೆಜ್ಜೆ ಇಡುವಾಗ, ಯಾವಾಗ ಅಬ್ರಹಾಮನ ಹೆಜ್ಜೆ ಇಟ್ಟನು, ಹೆಂಡತಿ ಹೆಜ್ಜೆ ಇಟ್ಟನು, ಯಾವಾಗ ಹೆಂಡತಿ ಹೆಜ್ಜೆ ಇಟ್ಟನು, ಆಳುಗಳ ಹೆಜ್ಜೆ ಇಟ್ಟನು, ಅದೇ ರೀತಿಯಲ್ಲಿ ಅಲ್ಲೊಂದು ದೈವಿಕ ಕುಟುಂಬವಾಗಿ ದೈವಿಕ ಮನೆಯಾಗಿ ಮಾರ್ಪಟ್ಟಿದ್ದನ್ನು ನಾವು ನೋಡ್ತೇವೆ. ಆದ್ರೆ ಲೋಟನ ಜೀವಿತದಲ್ಲಿ ನೋಡುವಾಗ ಲೋಟನ ಹೆಜ್ಜೆ ಇಡ್ತಾ ಇದ್ದಾನೆ, ಆದ್ರೆ ಅವನ ಮನೆಯಲ್ಲಿ ಯಾರಿಗೆ ಆತನಿಗೆ ಸಪೋರ್ಟ್ ಇಲ್ಲ, ಮಕ್ಕಳು ಹೆಜ್ಜೆ ಇಡ್ತಾ ಇಲ್ಲ, ಅಳಿಯಂದ್ರು ಹೆಜ್ಜೆ ಇಡ್ತಾ ಇಲ್ಲ, ಹೆಂಡತಿ ಹೆಜ್ಜೆ ಇಡ್ತಾ ಇಲ್ಲ. ಕರ್ತನೆ, ಈ ರೀತಿಯಲ್ಲಿ ಕರ್ತನೆ ಅನೇಕ ದುರ್ಘಟನೆಗಳು ಲೋಟನ ಜೀವಿತದಲ್ಲಿ ನಡೀತಿದೆ ನೋಡ್ತೇವೆ. ಆದ್ರೆ ಕರ್ತನೆ ದುರ್ಘಟನೆಗಳು ನಮ್ಮ ಮನೆಯಲ್ಲಿ ನಡೆಯುವುದಕ್ಕೆಲ್ಲ ನಾವು ರಕ್ಷಣೆ ಹೊಂದಿದ್ದು, ನಾವು ಆಶೀರ್ವಾದ ಹೊಂದುವುದಕ್ಕೆ, ನಿನ್ನ ವಾಗ್ದಾನವನ್ನು ಹೊಂದುವುದಕ್ಕೆ, ನೀನು ಸದಾ ನಮ್ಮಲ್ಲಿಯೂ ನಮ್ಮ ಮನೆಯಲ್ಲಿಯೂ ನಮ್ಮ ಮನೆಯವರ ಹೃದಯಗಳನ್ನು ನೆನೆಸುವುದಕ್ಕೆ ನಾವು ರಕ್ಷಣೆಗೆ ಬಂದಿದ್ದೇವೆ. ನಮ್ಮನ್ನು ನಡೆಸುವ ಯೇಸಪ್ಪ, ನಮ್ಮನ್ನು ಬಲಪಡಿಸು, ನಮ್ಮ ತಪ್ಪುಗಳನ್ನೆಲ್ಲವನ್ನು ಕ್ಷಮಿಸು, ನಮ್ಮ ವಿರುದ್ಧವಾಗಿ ಓಡಾಡುವ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.